ಹಲೋ ಫ್ರೆಂಡ್ಸ್, ಮೈ ಸ್ಟೈಲ್ ಮಂಜು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಜೋಳದ ಮುದ್ದೆ ಮಾಡ್ತಾಯಿದ್ದೀನಿ. ಒಗ್ಗರಣೆ ಮಾಡಿಬಿಟ್ಟು ಒಗ್ಗರಣೆ ಮುದ್ದೆ ಅಂತಾರೆ ನಮ್ಮ ಕಡೆ. ಸಪ್ಪನ ಮುದ್ದೆನೂ ಮಾಡ್ತಾರೆ, ಒಗ್ಗರಣೆ ಮುದ್ದೆನೂ ಮಾಡ್ತಾರೆ. ಒಗ್ಗರಣೆ ಹಾಕ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ. ಜೋಳದ ಮುದ್ದೆನ ಮಾಡೋ ವಿಧಾನ ಹೇಳ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್, ತೋರಿಸ್ತಾಯಿದ್ದೀನಿ. ಒಂದು ಸ್ಪೂನಷ್ಟು ಜೀರಿಗೆ ಸಾಸಿವೆ ಹಾಕಿದ್ದೀನಿ, ಒಂದೆರಡು ಕಡ್ಡಿ ಕರಿಬೇವು ಹಾಕಿದ್ದೀನಿ. ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಕ್ಕಿದ್ದೀನಿ. ಇಕ್ಕೇರಿ ಒಂದೆರಡು ಸ್ಪೂನಷ್ಟು ಜೀರಿಗೆ, ಒಂದು 2 ಸ್ಪೂನಷ್ಟು ಸಾಸಿವೆ ಹಾಕಿ, ಒಂದೆರಡು ಕಡ್ಡಿ ಕರಿಬೇವು ಹಾಕಿ, 2 ಸ್ಪೂನಷ್ಟು ಎಣ್ಣೆ ಹಾಕಿ, 1 ಸ್ಪೂನಷ್ಟು ತುಪ್ಪ ಹಾಕಿ ಈ ಥರ ಮಾಡಿಕೊಂಡು ಚೆನ್ನಾಗಿ ಎಣ್ಣೆ ತುಪ್ಪ ಎಲ್ಲ ಕಾದ್ಮೇಲೆ ಒಂದು ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ, ಒಂದು ಟೊಮೆಟೊ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಇಟ್ಕೊಂಡ್ಮೇಲೆ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಎಣ್ಣೆಯಲ್ಲಿ. ಒಂದು 2 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಆಮೇಲೆ ಟೊಮೆಟೊ ಹಣ್ಣು ಆ್ಯಡ್ ಮಾಡ್ತಾಯಿದ್ದೀನಿ, ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಅರಿಶಿನ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ 2 ಗ್ಲಾಸ್ ನೀರು ಹಾಕಿದ್ದೀನಿ ಫ್ರೆಂಡ್ಸ್. ನಾನು 1 ಕಪ್ಪು ಹಿಟ್ಟಿಗೆ 2 ಗ್ಲಾಸ್ ನೀರು ಹಾಕಿದ್ದೀನಿ. ನೀವು ಜಾಸ್ತಿ ಮಾಡಿದರೆ ಜಾಸ್ತಿ ಅದು ಹಾಕಬೇಕು, ಜಾಸ್ತಿ ಐಟಮ್ ಹಾಕಬೇಕು. ಹಾಕಿ ನೀರು ಕುದಿ ಬರೋವರೆಗೂ ಕ್ಲೋಸ್ ಮಾಡಿ ಇಕ್ಕಿದ್ದೀನಿ. 1 ಕಪ್ ಹಿಟ್ಟು ತೊಗೊಂಡಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿಲ್ಲ. ಈ ಕಪ್ಪಲ್ಲೇ 1 ಕಪ್ ಹಿಟ್ಟು ತೊಗೊಂಡಿದ್ದೀನಿ, 2 ಗ್ಲಾಸ್ ನೀರು ಹಾಕಿದ್ದೀನಿ ನಾನು. ಈ ಥರ ಕುದಿ ಬರೋವರೆಗೂ ನೀರು ಕುದಿಸ್ಕೋಬೇಕು ಫ್ರೆಂಡ್ಸ್. ಅದು ಚೆನ್ನಾಗಿ ಈ ಥರ ಕುದಿ ಬಂದಮೇಲೆ ಸ್ಲೋ ಮೀಡಿಯಮ್ ಇಟ್ಟು ಗ್ಯಾಸು ಫುಲ್ಲು ಸ್ಲೋ ಇಡಬೇಕು. ಸ್ಲೋ ಮೀಡಿಯಮ್ ಇಟ್ಟು ಹಿಟ್ಟು ಸ್ವಲ್ಪ ಹಾಕಬೇಕು. ಒಂದೇ ಸಲ ಹಾಕ್ಬಿಟ್ರೆ ಗಂಟು ಆಗಿಬಿಡ್ತೈತಿ ಫ್ರೆಂಡ್ಸ್. ಅದು ಹಿಟ್ಟನ್ನ ಜೋಳದ ಮುದ್ದೆ ಮಾಡ್ತಾಯಿದ್ದೀನಿ ನಾನು. ಜೋಳದ ರೊಟ್ಟಿ ಮಾಡ್ತಾರಲ್ಲ ಅದೇ ಥರ ಜೋಳದ ಮುದ್ದೆನೂ ಮಾಡ್ಬೋದು ಫ್ರೆಂಡ್ಸ್. ಅದು ಮಾಡ್ಕೊತೀನಿ, ಚೆನ್ನಾಗಿರ್ತೈತಿ. ಒಗ್ಗರಣೆ ಮುದ್ದೆ ಚೆನ್ನಾಗಿರ್ತೈತಿ. ಉಪ್ಪಿಟ್ಟು ಮಾಡ್ತಾರಲ್ಲ ಫ್ರೆಂಡ್ಸ್, ಅದೇ ಥರನ ಇದು. ಹಿಟ್ಟು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಜಾಸ್ತಿ ಹಾಕಿಬಿಟ್ರೆ ಗಂಟು ಆಗಿಬಿಡ್ತೈತಿ. ಹಾಕಿ ಈ ಥರ ನಿಮ್ಮ ಹತ್ರ ಮುದ್ದೆ ಮಾಡೋ ಇದು ಇರ್ತೈತಿ, ತಿರುಗ್ಸೋದು ಗುಂಡು ಇರ್ತೈತಿ. ಆ ಥರ ತಿರ್ಗ್ಸೋ ಗುಂಡಿದ್ರೂ ತೊಗೊಂಡು ತಿರುಗಿಸಿ. ಕೋಲ್ ಇರ್ತೈತೆ ಒಬ್ಬರಲ್ಲಿ ಮುದ್ದೆ ತಿರೋ ಕೋಲ್ ಇರ್ತೈತಿ, ಕೋಲ್ ತೊಗೊಂಡು ತಿರುಗಿಸ್ಬೋದು. ಹಂಗೆ ಅಭ್ಯಾಸ ಇದೆ, ನಾನು ಹಂಗೆ ಸ್ಪೂನ್ ತೊಗೊಂಡು ತಿರುಗಿಸ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಇದಾಯ್ತು ಅಂತೇಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹಳ್ಳಕ್ಕೆ ಬಿಡಿ ಸ್ಲೋ ಮೀಡಿಯಮಲ್ಲಿ. ಹಳ್ಳಕ್ಕೆ ಬಿಟ್ಟಾದ್ಮೇಲೆ ಸ್ವಲ್ಪ ಮೇಲೆ ಈ ಥರ ತೆಗೆದು ನೋಡಿಬಿಟ್ಟು ಇನ್ನೂ ಏನಾರ ಸ್ವಲ್ಪ ಗಂಟು ಕಾಣ್ರೆ ಈ ಥರ ಕಟ್ಗೆ ಕೋಲ್ ಇರ್ತೈತಲ್ಲ ಫ್ರೆಂಡ್ಸ್, ಚಪಾತಿ ಮಾಡೋ ಲಟುಣ್ಕಿಂದನೂ ತಿರುಗಿಸ್ಬೋದು. ಈ ಥರ ತೊಗೊಂಡು ಸ್ವಲ್ಪ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸ್ಕೊಂಡು ಚೆನ್ನಾಗಿ ಕಾಲಾಗ ಬಟ್ಟೆ ಹಿಡ್ಕೊಂಡು ಕೇರಿ ಪಾತ್ರೆ ಹಿಡ್ಕೊಂಡು ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಒಂದು ಗಂಟೆನೂ ಆಗಂಗಿಲ್ಲ. ರಾಗಿ ಮುದ್ದೆ ಮಾಡೋರಿಗೆಲ್ಲ ಅಭ್ಯಾಸ ಇರ್ತೈತಿ. ಅದೇ ಥರ ಇದೇ ಮಾಡೋದು ಜೋಳದ ಮುದ್ದೆನ. ಆ ಥರ ಮಾಡಿ ಇಲ್ಲ ಸ್ಪೂನಿಂದ ಆ ಕಡೆ ಈ ಕಡೆ ಇರೋದೆಲ್ಲ ತಕ್ಕೊಂಡು ಒಳಗಡೆ ಮಾಡ್ಕೊಂಡ್ಬಿಟ್ಟು ಈ ಥರ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್, ಚೆನ್ನಾಗಿರ್ತೈತೆ ಜೋಳದ ಮುದ್ದೆನ. ನೋಡಿ ಈ ಥರ ಎಷ್ಟು ಘಮ ಅಂತ ಇತ್ತು. ಮುದ್ದೆ ಮಾಡಬೇಕಾದ್ರೆ 1 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ನಾನು ಮೇಲೆ ಹಾಕಿ ಸ್ವಲ್ಪ ಕ್ಲೋಸ್ ಮಾಡಿ ಸ್ವಲ್ಪ ಹಳ್ಳಕ್ಕೆ ಬಿಟ್ಬಿಡಿ. ಹಳ್ಳಾದ್ಮೇಲೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹಳ್ಳಕ್ಕೆ ಬಿಟ್ಟಿದ್ದೀನಿ ನಾನು. ಹಳ್ಳಕ್ಕೆ ಬಿಟ್ಮೇಲೆ 5 ನಿಮಿಷ ಬಿಟ್ಕೊಂಡಾದ್ಮೇಲೆ ತೆರೆದ್ಬಿಟ್ಟು ನೋಡ್ತಾಯಿದ್ದೀನಿ ನೋಡಿ. ಹಿಟ್ಟೆಲ್ಲ ಹಿಂಗೆ ಕೈಗೆ ಅಂಟ್ಕೋಬಾರ್ದು, ಆ ಥರ ಅಂಟ್ಕೊಳ್ಳೋರಂಗೆ ಬೇಯಿಸ್ಕೋಬೇಕು ಮುದ್ದೆನ. ಮುದ್ದೆ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜೊತೆಗೆ ಚಟ್ನಿ ಮಾಡ್ಕೊತೀನಿ ಫ್ರೆಂಡ್ಸ್, ಚೆನ್ನಾಗಿರ್ತೈತಿ.